This is question number 172 from 175 IAOT PDF. A very, very important question for examination. Such type of questions you will get in question number 9 and question number 10. This is CO5 question. The question is, in smart asset tracking, sensor systems like RFID sensor, small correction. RFID sensors, GPS accelerometer sensor, etc. monitors required system parameters. The data is recorded in the system and historical data can be viewed whenever required using cloud. In order to design this system, what are the components required, and if the system behaves improperly, how do you test and troubleshoot to make the system functional? ಸಾರಿ, ಈ ಕ್ವಶನ್ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಬೇಕು ಅನ್ನೋದು ಈ ಕ್ವಶನ್ ಇದೆ. ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಟು ಡಿಸೈನ್ ದಿಸ್ ಸಿಸ್ಟಮ್ ಯಾವುದನ್ನ ಡಿಸೈನ್ ಮಾಡಬೇಕಾಗಿದೆ? ಸ್ಮಾರ್ಟ್ ಅಸೆಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನ ಡಿಸೈನ್ ಮಾಡಬೇಕಾಗಿದೆ. ಅದಕ್ಕೆ ಏನೇನೆಲ್ಲ ಕಾಂಪೋನೆಂಟ್ಸ್ ಬೇಕಾಗ್ತಾವ ಅಂದ್ರೆ, ಕ್ವಶನ್ ಅಲ್ಲಿ ಕಾಂಪೋನೆಂಟ್ಸ್ ಒಂದಷ್ಟು ಕೊಟ್ಟಿರ್ತಾರೆ ನಿಮಗೆ ಸಹಾಯವಾಗ್ಲಿ ಆನ್ಸರ್ ಬರೆಯೋಕೆ ಅಂತ. ಸೊ ಅದು ಬಿಟ್ಟು ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಿಮ್ಗೆ ಗೊತ್ತಿದ್ರೆ ಬರಿಬೇಕು. ಅಟ್ಲೀಸ್ಟ್ ಇಷ್ಟಂತಾದ್ರೂ ಬರಿಬೇಕು. ಕಾಂಪೋನೆಂಟ್ಸ್ ರಿಕ್ವೈರ್ಡ್ಗೂ ಮಾರ್ಕ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ. RFID ಸೆನ್ಸರ್ಸ್, GPS ಸೆನ್ಸರ್, ಆಕ್ಸೆಲರೋಮೀಟರ್ ಸೆನ್ಸರ್, 3 ಸೆನ್ಸರ್ ಅವರೇ ಕೊಟ್ಟಿದ್ದಾರೆ. ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಅಂದಾಗ ಇದು 3 ಅಂತೂ ಬರಿಬೇಕಾಗುತ್ತೆ. ಮತ್ತೆ ಈ ಸಿಸ್ಟಮ್ ನ ಡಿಸೈನ್ ಮಾಡೋಕೆ ಏನೆಲ್ಲ ಕಾಂಪೋನೆಂಟ್ಸ್ ಬೇಕು, ಮತ್ತೆ ಸಪೋಸ್ ಎಲ್ಲ ಡಿಸೈನ್ ಮಾಡಿದ್ಮೇಲೆ ಆ ಸಿಸ್ಟಮ್ ಇಂಪ್ರಾಪರ್ ಆಗಿ ಬಿಹೇವ್ ಆದ್ರೆ ಅದನ್ನ ಹೇಗೆ ಟೆಸ್ಟ್ ಮಾಡ್ತೀರಿ, ಮತ್ತೆ ಅದನ್ನ ಟ್ರಬಲ್ ಶೂಟ್ ಹೇಗೆ ಮಾಡ್ತೀರಾ ಅನ್ನೋದನ್ನ ಬರೀರಿ ಅಂತ ಇದೆ. ವೆರಿ ಸಿಂಪಲ್ ಅಂಡ್ ಜನರಲ್ ಕ್ವಶನ್ ಇದು. ಸೊ ಒಂದ್ ಸ್ವಲ್ಪ ಸೆನ್ಸಸ್ ಬಗ್ಗೆ ನಾಲೆಜ್ ಇದ್ರೆ ಇದನ್ನ ಈಸಿಯಾಗಿ ಬರಿತಾ ಹೋಗ್ಬೋದು. Small asset tracking system, it uses the combination of sensors and some technologies to monitor the location of the movement and status of various assets. Assets andre vehicle is one asset, inventory asset, equipment asset. ಈ asset ಅನ್ನ ಟ್ರ್ಯಾಕ್ ಮಾಡೋಕ್ಕೆ ಸೆನ್ಸರ್ಸ್ ನ ಉಪಯೋಗಿಸ್ತೀವಿ, ಮತ್ತೆ ಸಮ್ ಟೆಕ್ನಾಲಜಿ, IoT ಟೆಕ್ನಾಲಜಿನ ಉಪಯೋಗಿಸ್ತೀವಿ. ಸೊ ಅಂತ ಬರೀಬೇಕು ಸ್ಟಾರ್ಟಿಂಗ್. ಅದಾದ್ಮೇಲೆ ಸೆನ್ಸರ್ಸ್ ಡೇಟಾನ ಕಲೆಕ್ಟ್ ಮಾಡುತ್ತಲ್ವಾ, ಈ ಕಲೆಕ್ಟೆಡ್ ಡೇಟಾನ ಎಲ್ಲಿ ಸ್ಟೋರ್ ಮಾಡ್ಬೇಕು? ನಾವು ಕ್ಲೌಡ್ ಸಿಸ್ಟಮ್ಸ್ ಅಲ್ಲಿ ಸ್ಟೋರ್ ಮಾಡಬೇಕು. ಸೊ ಆಫ್ಟರ್ ಸ್ಟೋರಿಂಗ್ ದ ಡೇಟಾ ಇನ್ ಟು ದ ಕ್ಲೌಡ್ ಸಿಸ್ಟಮ್, ದ ಸಿಸ್ಟಮ್ ವಿಲ್ ಅಲೋವ್ ಅಸ್ ಟು ಮಾನಿಟರ್ ದ ಡೇಟಾ, ದಟ್ ಈಸ್ ರಿಯಲ್ ಟೈಮ್ ಮಾನಿಟರಿಂಗ್, ಅಂಡ್ ಇಟ್ ವಿಲ್ ಆಕ್ಸೆಸ್ ದ ಹಿಸ್ಟಾರಿಕಲ್ ಡೇಟಾ. ಮೊನ್ನೆದು ಡೇಟಾನೆಲ್ಲ ಅನಲೈಸ್ ಮಾಡ್ಬೋದು. ಇನ್ ಆರ್ಡರ್ ಟು ಅನಲೈಸ್ ದ ಡೇಟಾ, ಹಿಸ್ಟಾರಿಕಲ್ ಡೇಟಾ ಈಸ್ ರಿಕ್ವೈರ್ಡ್. ಸೊ here, in order to test and troubleshoot and what are the steps we follow ಅನ್ನೋದನ್ನ ಬರಿತಾ ಹೋಗೋಣ. ಫಸ್ಟ್ ಕಾಂಪೋನೆಂಟ್ಸ್ ರಿಕ್ವೈರ್ಡ್ ಬಗ್ಗೆ ಬರೆಯೋಣ. ಕಾಂಪೋನೆಂಟ್ಸ್ ಅಲ್ಲಿ ಸೆನ್ಸರ್ಸ್, ಅವರೇ ಒಂದಷ್ಟು ಸೆನ್ಸರ್ಸ್ ಕೊಟ್ಟಿದ್ದಾರೆ. GPS ಸೆನ್ಸರ್ ಏನ್ ಮಾಡುತ್ತೆ? ಇಟ್ ಪ್ರೊವೈಡ್ ರಿಯಲ್ ಟೈಮ್ ಲೊಕೇಶನ್ ಆಫ್ ದ ಅಸೆಟ್ ಎಲ್ಲಿದೆ ಅನ್ನೋದು ರಿಯಲ್ ಟೈಮ್ ಲೊಕೇಶನ್ ನಮಗೆ GPS ಸೆನ್ಸರ್ ಇಂದ ಗೊತ್ತಾಗುತ್ತೆ. ಯೂಸಿಂಗ್ ಸ್ಯಾಟಲೈಟ್ ಸಿಗ್ನಲ್, ಇಟ್ ವಿಲ್ ಗಿವ್ ಅಸ್ ದ ರಿಯಲ್ ಟೈಮ್ ಲೊಕೇಶನ್ ಆಫ್ ದ ಅಸೆಟ್ using GPS sensor. Next to RFID sensor, using radio frequency technology, it will identify and track the assets. So in order to track the asset ellide anta identify ಮಾಡೋಕೆ we can use RFID sensors. Next accelerometers, it will measure the acceleration to detect the movement. ಎನಿ ಅದು ಅಸೆಟ್ ಮೂವ್ಮೆಂಟ್ ಆಗ್ತಾ ಇದೆಯಾ, ಅದ್ರದ್ದು ಎಕ್ಸೆಲರೇಷನ್ ಎಷ್ಟಿದೆ, ಅದ್ರ ವೆಲಾಸಿಟಿಯಲ್ಲಿ ಎಷ್ಟು ಚೇಂಜ್ ಆಗಿದೆ, ಅವ್ರ ಎನಿ ಶಾಕ್ಸ್ ಟು ದ ಅಸೆಟ್ಟಿಗೆ ಏನಾದರೂ ಶಾಕ್ ಆಗಿದೆಯಾ, ಅದನ್ನೆಲ್ಲ ಮೆಜರ್ ಮಾಡೋದು ಯಾವುದು ಅಂದರೆ ಎಕ್ಸೆಲರೋಮೀಟರ್. ನೆಕ್ಸ್ಟು ಟೆಂಪ್ರೇಚರ್ ಸೆನ್ಸರ್. ಸೊ ಇಟ್ ವಿಲ್ ಮಾನಿಟರ್ ದ ಟೆಂಪ್ರೇಚರ್ ಆಫ್ ದ ಅಸೆಟ್ದು ಟೆಂಪ್ರೇಚರ್ನ ಮಾನಿಟರ್ ಮಾಡ್ತಾ ಇರುತ್ತೆ. ಸೊ ಟೆಂಪ್ರೇಚರ್ನ ಮಾನಿಟರ್ ಮಾಡೋದು ಇಂಪಾರ್ಟೆಂಟ್ ಎಲ್ಲಿ ಅಂದರೆ ಸೆನ್ಸಿಟಿವ್ ಗೂಡ್ಸ್ ಲೈಕ್ ಫುಡ್, ಮೆಡಿಸಿನ್ನು, ಅದಕ್ಕೆಲ್ಲ ಟೆಂಪ್ರೇಚರ್ ಇಷ್ಟೇ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಫುಡ್ ಹಾಳಾಗುತ್ತಲ್ವ. ಸೊ ಅದಕ್ಕೆ ಟೆಂಪ್ರೇಚರ್ನ ಮಾನಿಟರ್ ಮಾಡೋಕ್ಕೆ ಟೆಂಪ್ರೇಚರ್ ಸೆನ್ಸರ್ಸನ್ನು ಉಪಯೋಗಿಸ್ತಾರೆ. ನೆಕ್ಸ್ಟು ಪ್ರಾಕ್ಸಿಮಿಟಿ ಸೆನ್ಸರ್. ಸೊ ಪ್ರಾಕ್ಸಿಮಿಟಿ ಸೆನ್ಸರ್ ಅಂದ್ರೆ ಏನು? ಇಟ್ ವಿಲ್ ಡಿಟೆಕ್ಟ್ ದ ನಿಯರ್ ಬೈ ಆಬ್ಜೆಕ್ಟ್ಸ್ ಟು ದ ಟ್ರ್ಯಾಕ್ ಅಸೆಟ್ಸ್ ಅಕ್ಕಪಕ್ಕ ಇರೋ ಆಬ್ಜೆಕ್ಟ್ಸ್ ಅನ್ನ ಡಿಟೆಕ್ಟ್ ಮಾಡೋಕೆ ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅನ್ನು ಉಪಯೋಗಿಸ್ತಾರೆ. ಹ್ಯೂಮಿಡಿಟಿ ಸೆನ್ಸರ್ ಏನಕ್ಕೆ ಬೇಕು ಅಂದ್ರೆ, ಇಟ್ ವಿಲ್ ಮಾನಿಟರ್ ದ ಮಾಯಿಶ್ಚರ್ ಲೆವೆಲ್ ಆಫ್ ದ ಗೂಡ್ಸ್, ಸೊ ವಿಚ್ ಆರ್ ವೆರಿ ಸೆನ್ಸಿಟಿವ್ ಟು ಹ್ಯೂಮಿಡಿಟಿ,
to monitor the moisture level of the goods, humidity sensors are used. ಸೊ ಇದನ್ನ ಕಾಂಪೊನೆಂಟ್ಸ್ ರಿಕ್ವೈರ್ಡ್ ಅಲ್ಲಿ ಬರೀ ಸೆನ್ಸರ್ ಅಷ್ಟೇ ಅಲ್ಲ, ಕ್ವಶನ್ ಅಲ್ಲಿ ಬರೀ ಸೆನ್ಸರ್ ಕೊಟ್ಟಿದ್ದಾರೆ. ಇನ್ನು ಈ ಸಿಸ್ಟಮ್ನ ಡಿಸೈನ್ ಮಾಡಕ್ಕೆ ಬರೀ ಸೆನ್ಸರ್ ಒಂದಿದ್ರೆ ಸಾಕಾ? ಸೆನ್ಸರ್ ಇಂದ ಎಲ್ಲ ಸಿಸ್ಟಮ್ ವರ್ಕ್ ಆಗುತ್ತಾ? ಇಲ್ಲ. ಮತ್ತೆ ಇನ್ನೇನ್ ಬೇಕಾಗುತ್ತೆ? ಎರಡನೇದು ಮೈಕ್ರೋ ಕಂಟ್ರೋಲರ್ ಅಥವಾ ಮೈಕ್ರೋ ಪ್ರೊಸೆಸರ್ ಬೇಕು. ಸೊ ಯಾಕಂದ್ರೆ ಅದನ್ನ ಪ್ರೋಗ್ರಾಮನ್ನ ಮಾಡಿ ಟ್ರ್ಯಾಕ್ ಮಾಡ್ಬೇಕಲ್ವಾ? ಸೊ ಹಾಗಾದ್ರೆ ಅಲ್ಲಿ ಮೈಕ್ರೋ ಕಂಟ್ರೋಲರ್ ಬೇಕಾಗುತ್ತೆ. ಆರ್ಡಿನೋ ಯುನೋ ಬೋರ್ಡ್ ಯೂಸ್ ಮಾಡ್ಬೋದು, ರಾಸ್ಬೆರಿ ಪೈ ಯೂಸ್ ಮಾಡ್ಬೋದು, ESP32 ಮಾಡ್ಬೋದು. ಸೊ ಎಲ್ಲ ಸೆನ್ಸರ್ ಡೇಟಾನ ಕಲೆಕ್ಟ್ ಮಾಡಿ ಮೈಕ್ರೋ ಕಂಟ್ರೋಲರಿಗೆ ಕೊಡುತ್ತೆ. ಮೈಕ್ರೋ ಕಂಟ್ರೋಲರ್ ವಿಲ್ ಪ್ರಾಸೆಸ್ ದ ಡೇಟಾ ಫ್ರಮ್ ದ ಸೆನ್ಸರ್ಸ್ ಅಂಡ್ ಆಫ್ಟರ್ ಪ್ರೊಸೆಸಿಂಗ್ ಏನಾಗಬೇಕು? ಅಲ್ಲಿಗೆ ಸ್ಟಾಪ್ ಆಗಬೇಕಾ? ಫಸ್ಟ್ ಸೆನ್ಸಸ್ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಡೇಟಾ ಕಲೆಕ್ಟ್ ಮಾಡಿ ಯಾರಿಗೆ ಕೊಡುತ್ತೆ? ಮೈಕ್ರೋ ಕಂಟ್ರೋಲರಿಗೆ ಕೊಡುತ್ತೆ. ಮೈಕ್ರೋ ಕಂಟ್ರೋಲರ್ ಡೇಟಾ ತಗೊಂಡು ಏನ್ ಮಾಡುತ್ತೆ? ಡೇಟಾನ ಪ್ರಾಸೆಸ್ ಮಾಡುತ್ತೆ. ಡೇಟಾ ಪ್ರೊಸೆಸ್ ಮಾಡಿ ಆ ಡೇಟಾನ ಕ್ಲೌಡಿಗೆ ಕಳಿಸ್ಬೇಕಲ್ವಾ? ಯಾಕೆ ರಿಯಲ್ ಟೈಮ್ ಮಾನಿಟರಿಂಗ್ ಮಾಡಬೇಕು ಅಂದ್ರೆ. ಸೊ ಅವಾಗ ಈ ಮೈಕ್ರೋ ಕಂಟ್ರೋಲರ್ ಇಟ್ ವಿಲ್ ಟ್ರಾನ್ಸ್ಮಿಟ್ ದ ಡೇಟಾ ಟು ದ ಕ್ಲೌಡ್. ಸೊ ಇಲ್ಲಿಗೆ ಸೆಕೆಂಡ್ ಕಾಂಪೊನೆಂಟ್ ಮುಗೀತು. ನೆಕ್ಸ್ಟ್ ಕಳಿಸೋಕೆ ಏನ್ ಬೇಕು? ಕಮ್ಯುನಿಕೇಶನ್ ಮಾಡೆಲ್ ಬೇಕು. ಸುಮ್ಮನೆ ಕ್ಲೌಡಿಗೆ ಹೋಗುತ್ತಾ ಡೇಟಾ? ವಿ ನೀಡ್ ವೈಫೈ ಬೇಕು. ವೈಫೈ ಇಂದ ಕಳಿಸ್ಬೋದು, ಬ್ಲೂಟೂತ್ ಇಂದ ಕಳಿಸ್ಬೋದು, GSM ಉಪಯೋಗಿಸ್ಬೋದು, LoRa ಮಾಡ್ಯೂಲ್ಸ್ ಉಪಯೋಗಿಸ್ಬೋದು ಇನ್ ಆರ್ಡರ್ ಟು ಸೆಂಡ್ ದ ಡೇಟಾ ಟು ದ ಕ್ಲೌಡ್ ಪ್ಲಾಟ್ಫಾರ್ಮ್. ಸೊ ಸೆನ್ಸರ್ಸ್ ಇಂದ ಡೇಟಾ ಕಲೆಕ್ಟ್ ಮಾಡಿದ್ವಿ, ಮೈಕ್ರೋ ಕಂಟ್ರೋಲರ್ ಅಲ್ಲಿ ಡೇಟಾ ಪ್ರಾಸೆಸ್ ಮಾಡಿದ್ವಿ, ಕ್ಲೌಡಿಗೆ ಕಮ್ಯುನಿಕೇಶನ್ ಮಾಡೆಲ್ ಉಪಯೋಗಿಸ್ಕೊಂಡು ಕ್ಲೌಡಿಗೆ ಡೇಟಾನ ಕಳಿಸಿದ್ವಿ. ಸೊ ಇದೆಲ್ಲ ವರ್ಕ್ ಆಗಬೇಕಂದ್ರೆ ಪವರ್ ಸಪ್ಲೈ ಬೇಕು. ಸೊ ಬ್ಯಾಟ್ರೀಸ್ ಆರ್ ಪವರ್ಸ್ ಅಡಾಪ್ಟರ್ಸ್ ಆರ್ ರಿಕ್ವೈರ್ಡ್ ಫಾರ್ uninterrupted ಆಪರೇಷನ್ ಆಫ್ ದ ಸೆನ್ಸರ್ಸು ಕಂಟ್ರೋಲರು ಇಂಟ್ರಪ್ಷನ್ ಇಲ್ಲದೆ ವರ್ಕ್ ಆಗಬೇಕಂದ್ರೆ ಅದಕ್ಕೆ ಪವರ್ ಅಡಾಪ್ಟರ್ಸ್ ಅನ್ನ ನಾವು ಕನೆಕ್ಟ್ ಮಾಡಬೇಕು, ಪವರ್ ಸಪ್ಲೈ ಬೇಕು. ಇದು 4ನೇ ಕಾಂಪೊನೆಂಟು. 5ನೇ ಕಾಂಪೊನೆಂಟು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಪ್ಲಾಟ್ಫಾರ್ಮ್ಸ್ ಬೇಕು. ಯಾವುದು? AWS ಇರ್ಬೋದು, ಅಜೂರೆ ಇರ್ಬೋದು, ಗೂಗಲ್ ಕ್ಲೌಡ್ ಇರ್ಬೋದು. ಡೇಟಾನ ಸ್ಟೋರ್ ಮಾಡೋಕ್ಕೆ ಪ್ಲಾಟ್ಫಾರ್ಮ್ ಬೇಕಲ್ವಾ? ಕ್ಲೌಡ್ ಪ್ಲಾಟ್ಫಾರ್ಮ್. ಸೊ ಇವನ್ನ ಉಪಯೋಗಿಸ್ಕೊಂಡು ಡೇಟಾನ ಸ್ಟೋರೇಜ್ ಮಾಡೋಕ್ಕೆ ನಾವು ಕ್ಲೌಡ್ ಪ್ಲಾಟ್ಫಾರ್ಮು ಬೇಕಾಗುತ್ತೆ. ಅದಕ್ಕೆ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ. 6ನೇ ಕಾಂಪೊನೆಂಟು ಸಾಫ್ಟ್ವೇರ್ ಇಂಟರ್ಫೇಸ್. ಸೊ ನಮಗೆ ಸಾಫ್ಟ್ವೇರ್ ಇಂಟರ್ಫೇಸ್ ವೆಬ್ ಇರ್ಬೋದು, ಮೊಬೈಲ್ ಅಪ್ಲಿಕೇಶನ್ ಇರ್ಬೋದು. ನಾವು ಹೇಗೆ ಡೇಟಾ ನೋಡೋದು? ಆಸ್ ಅ ಯೂಸರ್ ಹೌ ವಿ ಸಿ ದ ಡೇಟಾ ಯೂಸಿಂಗ್ ದ ಮೊಬೈಲ್ ಆ್ಯಪಲ್ಲಿ ನಾವು ನೋಡ್ಬೋದಲ್ವಾ? ಸೊ ಫಾರ್ ಮಾನಿಟರಿಂಗ್ ಆ್ಯಂಡ್ ಇಂಟ್ರಾಕ್ಟಿಂಗ್ ವಿತ್ ದ ಡೇಟಾ ವಿ ನೀಡ್ ವೆಬ್ ಆರ್ ಮೊಬೈಲ್ ಆ್ಯಪ್. ನೆಕ್ಸ್ಟ್ 7ನೇ ಟೂಲು ಡೇಟಾ ಅನಾಲಿಸಿಸ್ ಟೂಲ್. ಸೊ ಟೂಲ್ಸ್ ಟು ಪ್ರಾಸೆಸ್ ಅಂಡ್ ಅನಲೈಸ್ ಅಂಡ್ ವಿಜುವಲೈಸ್ ದ ಹಿಸ್ಟಾರಿಕಲ್ ಡೇಟಾನ ಅನಲೈಸ್ ಮಾಡೋಕ್ಕೆ ವಿ ಕ್ಯಾನ್ ಯೂಸ್ ದ ಡೇಟಾ ಅನಾಲಿಟಿಕ್ಸ್ ಟೂಲ್ಸ್ ಲೈಕ್ ಥಿಂಗ್ಸ್ಪೀಕ್ ಕ್ಲೌಡ್ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ ನೋಡಿ. ಸೊ ಅದನ್ನು ಉಪಯೋಗಿಸ್ಕೊಂಡು ನಾವು ವಿ ಕ್ಯಾನ್ ವಿಜುವಲೈಸ್ ದ ಹಿಸ್ಟಾರಿಕಲ್ ಡೇಟಾ. ನಿನ್ನೆ ಯಾವ ಥರ ಇತ್ತು ಡೇಟಾ, ಮೊನ್ನೆ ಯಾವ ಥರ ಇತ್ತು ಅನ್ನೋದು ಹಿಸ್ಟಾರಿಕಲ್ ಡೇಟಾನ ನಾವು ವಿಜುವಲೈಸ್ ಮಾಡ್ಬೋದು. ಇಷ್ಟು 7 ಕಾಂಪೊನೆಂಟ್ಸ್. ಅವರು ಸುಮ್ಮನೆ 1-2-3 ಸೆನ್ಸರ್ಸ್ ಅಷ್ಟೇ ಹಿಂಟ್ ಕೊಟ್ಟಿದ್ದಾರೆ. ಬರೀ ಸೆನ್ಸರ್ ಇಂದ ಸಿಸ್ಟಮ್ನ ಡಿಸೈನ್ ಮಾಡೋಕ್ಕಾಗಲ್ಲ, ಅದ್ರ ಜೊತೆಗೆ ಇಷ್ಟೆಲ್ಲ ನೀವು ಬರೀಬೇಕು. ದೀಸ್ ಆರ್ ದ ಕಾಂಪೊನೆಂಟ್ಸ್ ರಿಕ್ವೈರ್ಡ್. ವಾಟ್ ಆರ್ ದ ಕಾಂಪೊನೆಂಟ್ಸ್ ರಿಕ್ವೈರ್ಡ್ ಅಂದ್ರೆ ಇಷ್ಟು ಬರೆದಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಟೆಸ್ಟಿಂಗ್ ಆ್ಯಂಡ್ ಟ್ರಬಲ್ ಶೂಟ್. ಎಲ್ಲ ಡಿಸೈನ್ ಆಯ್ತು ಇವಾಗ. ಸೊ ಸರಿಯಾಗಿ ವರ್ಕ್ ಆಗ್ತಾ ಇದೆ ಎಲ್ಲ ಚೆಕ್ ಮಾಡಬೇಕು. ವರ್ಕ್ ಆಗ್ತಾ ಇಲ್ಲ, ಇವಾಗ ಸಿಸ್ಟಮ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಈಗ ನಾವು ಟೆಸ್ಟ್ ಮಾಡಬೇಕು. ಹೆಂಗೆ ಟೆಸ್ಟ್ ಮಾಡೋದು? ಸಿಸ್ಟಮ್ ವರ್ಕ್ ಆಗ್ತಾ ಇದೆ ಇಲ್ವೋ ಅಂತ ಸೆನ್ಸರ್ ಕ್ಯಾಲಿಬ್ರೇಷನ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಎನ್ಶೂರ್ ಸೆನ್ಸರ್ಸ್ ಪ್ರೊವೈಡ್ ಅಕ್ಯುರೇಟ್ ರೀಡಿಂಗ್ ಕೊಡ್ತಾ ಇದೆಯಾ ಇಲ್ವೋ ಬೈ ಕ್ಯಾಲಿಬ್ರೇಟಿಂಗ್ ದೆಮ್ ಯೂಸಿಂಗ್ ರೆಫರೆನ್ಸ್ ವ್ಯಾಲ್ಯೂ. ಯಾವುದಾದ್ರೂ ಒಂದು ರೆಫರೆನ್ಸ್ ವ್ಯಾಲ್ಯೂ ಅಥವಾ ಸ್ಟ್ಯಾಂಡರ್ಡ್ ವ್ಯಾಲ್ಯೂನ ತೊಗೊಂಡು ಸೆನ್ಸರ್ ಕರೆಕ್ಟಾಗಿ ರೀಡಿಂಗ್ ಕೊಡ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಫಾರ್ GPS ಸೆನ್ಸರ್ ಚೆಕ್ ಇಫ್ ದ ರಿಪೋರ್ಟೆಡ್ ಲೊಕೇಶನ್ ಮ್ಯಾಚಸ್ ನೋನ್ ಪೊಸಿಷನ್. ಯಾವುದಾದ್ರೂ ಒಂದು ನೋನ್ ಪೊಸಿಷನ್ ಇಟ್ಕೊಂಡು ಆ ನೋನ್ ಪೊಸಿಷನನ್ನು ಅದು ಟ್ರ್ಯಾಕ್ ಮಾಡ್ತಾ ಇದೆಯಲ್ವಾ, ಕೊಡ್ತಾ ಇದೆಯಲ್ವಾ ಲೊಕೇಶನ್ ಅನ್ನೋದನ್ನು ಚೆಕ್ ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ ನಮಗೆ GPS ಸೆನ್ಸರ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಸಿಸ್ಟಮ್ ಕನೆಕ್ಟಿವಿಟಿ ಚೆಕ್ ಮಾಡೋದು. ವೆರಿಫೈ ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಸೆನ್ಸರ್ ಆ್ಯಂಡ್ ಮೈಕ್ರೋ ಕಂಟ್ರೋಲರ್. ಸೆನ್ಸರಿಂದ ಮೈಕ್ರೋ ಕಂಟ್ರೋಲರ್ಗೆ ಡೇಟಾ ಕಳಿಸ್ಬೇಕು, ಮೈಕ್ರೋ ಕಂಟ್ರೋಲರಿಂದ ಕ್ಲೌಡಿಗೆ ಕಳಿಸ್ಬೇಕು. ಸೊ ಅವಾಗ ಅದು ಸಿಸ್ಟಮ್ ಕನೆಕ್ಟಿವಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು ಫಂಕ್ಷನಲ್ ಟೆಸ್ಟ್. ಸಿಮ್ಯುಲೇಟ್ ದ ಅಬೋವ್ ಸಿಸ್ಟಮ್ ಟು ಟೆಸ್ಟ್ ದ ಇಂಡಿವಿಜುವಲ್ ಸೆನ್ಸರ್. ಫಾರ್ ಇನ್ಸ್ಟೆನ್ಸ್, ಸಿಮ್ಯುಲೇಟ್ ದ ಮೂವ್ಮೆಂಟ್ ಟು ವೆರಿಫೈ ದ ಎಕ್ಸೆಲರೋಮೀಟರ್ ರೀಡಿಂಗ್. ನಾವು ಒಂದು ಸಿಮ್ಯುಲೇಷನ್ ಟೂಲ್ ಉಪಯೋಗಿಸ್ಕೊಂಡು ಸೆನ್ಸರ್ ಡೇಟಾನ ಕಳಿಸ್ತಾ ಇದೆ ಅಲ್ವಾ, ಮೈಕ್ರೋ ಕಂಟ್ರೋಲರ್ ಅದು ಪ್ರಾಸೆಸ್ ಮಾಡಿ ಮತ್ತೆ ಅದಕ್ಕೆ ಅಕಾರ್ಡಿಂಗ್ ಟು ದ್ಯಾಟ್ ಅದು ಆಗ್ತಾ ಇದೆಯಾ ಅಲ್ವಾ ಅನ್ನೋದನ್ನು ನಾವು ಸಿಮ್ಯುಲೇಷನ್ ಮಾಡಿ ಚೆಕ್ ಮಾಡ್ಕೋಬೋದು. ಅದಕ್ಕೆ ಫಂಕ್ಷನಲ್ ಟೆಸ್ಟ್ ಅಂತ ಹೇಳ್ತಾರೆ. ಡೇಟಾ ವ್ಯಾಲಿಡೇಷನ್. ಸೊ ರಿಯಲ್ ಟೈಮ್ ಸೆನ್ಸರ್ ಡೇಟಾನ ಎಕ್ಸ್ಪೆಕ್ಟೆಡ್ ರಿಸಲ್ಟ್
ಎರಡೂ ಕಂಪೇರ್ ಮಾಡಬೇಕು. ಸೊ ಕಂಪೇರ್ ದ ರಿಯಲ್ ಟೈಮ್ ಸೆನ್ಸರ್ ಡೇಟಾ ವಿತ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಇನ್ ಆರ್ಡರ್ ಟು ಕನ್ಫರ್ಮ್ ದ ಅಕ್ಯುರಸಿ. ನೆಕ್ಸ್ಟ್ ಸ್ಟ್ರೆಸ್ ಟೆಸ್ಟಿಂಗ್ ಅಂತಾರೆ. ಟೆಸ್ಟ್ ದ ಸಿಸ್ಟಮ್ ಅಂಡರ್ ಹೆವಿ ಡೇಟಾ, ಜಾಸ್ತಿ ಲೋಡ್ ಕೊಟ್ಟು ಟೆಸ್ಟ್ ಮಾಡಬೇಕು, ಅದು ರಿಲಯಬಲ್ ಆಗಿದೆಯಾ ಇಲ್ವಾ ಅಂಥೇಳಿ, ಅದಕ್ಕೆ ಸ್ಟ್ರೆಸ್ ಟೆಸ್ಟಿಂಗ್ ಅಂತಾರೆ. ಇಷ್ಟು ಪಾಯಿಂಟ್ಸನ್ನು ನೀವು ಟೆಸ್ಟಿಂಗ್ ಸಿಸ್ಟಮಲ್ಲಿ ಬರೀಬೋದು. ಇನ್ನು ಟೀಚರ್ಸ್ ಏನಾದರೂ ಎಕ್ಸ್ಟ್ರಾ ಹೇಳ್ಕೊಟ್ಟಿದ್ರೆ ಟೆಸ್ಟಿಂಗ್ ಮೆಥಡಲ್ಲಿ ಆ ಮೆಥಡ್ಸ್ ಕೂಡ ಇದರಲ್ಲಿ ಆ್ಯಡ್ ಮಾಡಿ. ನೆಕ್ಸ್ಟು ಟ್ರಬಲ್ ಶೂಟ್. ಈಗ ಟೆಸ್ಟ್ ಮಾಡದೆ ಗೊತ್ತಾಯಿತು, ಇನ್ನು ಟ್ರಬಲ್ ಶೂಟ್ ಮಾಡಬೇಕು. ಟ್ರಬಲ್ ಶೂಟಿಂಗಲ್ಲಿ ಏನೇನು ಕಾಮನ್ ಇಶ್ಯೂಸ್ ಬರ್ತವೆ ಅನ್ನೋದನ್ನು ಬರೀರಿ. ಸೆನ್ಸರ್ ಮಾಲ್ ಫಂಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಚೆಕ್ ಫಾರ್ ಫಿಸಿಕಲ್ ಡ್ಯಾಮೇಜ್. ಇನ್ಸ್ಪೆಕ್ಟ್ ದ ಸೆನ್ಸರ್ ಫಾರ್ ಸೆನ್ಸರ್ ಏನಾದರೂ ಕ್ರ್ಯಾಕ್ ಆಗಿದೆಯಾ, ಸೆನ್ಸರ್ ಏನಾದರೂ ಕರೋಜನ್ ಆಗಿದೆಯಾ, ಅಥವಾ ಏನಾದರೂ ಲೂಸ್ ಕನೆಕ್ಷನ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಇದು ಟ್ರಬಲ್ ಶೂಟಿಂಗ್ ಮೆಥಡ್ ಅಂತಾರೆ ಇದಕ್ಕೆ. ಸೊ ಟೆಸ್ಟ್ ಡೇಟಾ ಔಟ್ಪುಟ್, ಮಲ್ಟಿಮೀಟರ್ನ ಉಪಯೋಗಿಸ್ಕೊಂಡು ನಾವು ಸೆನ್ಸರ್ದು ಔಟ್ಪುಟ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಕೊಡ್ತಾ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಬೇಕು. ಸಪೋಸ್ ಇಫ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಕೊಡ್ತಾ ಇಲ್ಲ, ಕರೋಜನ್ ಆಗಿದೆ, ಕ್ರ್ಯಾಕ್ ಆಗಿದೆ ಅಂದರೆ ಯು ಶುಡ್ ರೀಪ್ಲೇಸ್ ದ ಸೆನ್ಸರ್. ಡ್ಯಾಮೇಜ್ಡ್ ಸೆನ್ಸರ್ನ ರೀಪ್ಲೇಸ್ ಮಾಡಿ ರಿಲಯಬಲ್ ವರ್ಕಿಂಗ್ ಸೆನ್ಸರ್ಸನ್ನು ಹಾಕಬೇಕು. ಇದು ಟ್ರಬಲ್ ಶೂಟಿಂಗ್. ಕನೆಕ್ಟಿವಿಟಿ ಇಶ್ಯೂನ ಹೇಗೆ ಮಾಡೋದು? ಪವರ್ ಸಪ್ಲೈನ ಚೆಕ್ ಮಾಡಬೇಕು. ಎಲ್ಲ ಕಾಂಪೋನೆಂಟ್ಸಿಗೆ ಸಫಿಷಿಯೆಂಟ್ ಅಂದರೆ 5 ವೋಲ್ಟ್ಸ್ ಅಂದರೆ 5 ವೋಲ್ಟ್ಸ್, 3.3 ವೋಲ್ಟ್ಸ್ ಅಂದರೆ 3.3 ವೋಲ್ಟ್ಸ್ ಸಪ್ಲೈ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡಬೇಕು. ಆಮೇಲೆ ಕನ್ಫರ್ಮ್ ದ್ಯಾಟ್ ವೈಫೈ, GSM ಅದರ್ ಮಾಡ್ಯೂಲ್ಸ್ ಆರ್ ಕರೆಕ್ಟ್ಲಿ ಕಾನ್ಫಿಗರ್ಡ್ ಆ್ಯಂಡ್ ಆಪ್ರೇಷನಲ್. ಅವು ಕಾನ್ಫಿಗರ್ ಆಗಿದಾವ ಇಲ್ವಾ, ವೈಫೈ ಇದ್ರೆ ವೈಫೈಗೆ ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಡೇಟಾ ಅನಾಮಲೀಸ್. ಸೊ ಚೆಕ್ ಫಾರ್ ಬಗ್ಸ್ ಇನ್ ದ ಡೇಟಾ ಪ್ರೊಸೆಸಿಂಗ್ ಆರ್ ಟ್ರಾನ್ಸ್ಮಿಷನ್ ಕೋಡ್. ಡೇಟಾದಲ್ಲಿ ಏನಾದರೂ ಎರರ್ ಇದೆಯಾ ಅಂತ ಚೆಕ್ ಮಾಡಬೇಕು. ರಿಸೆಟ್ ದ ಸೆನ್ಸರ್ ಕಾನ್ಫಿಗರೇಷನ್ ಟು ಡಿಫಾಲ್ಟ್. ಸೆನ್ಸರ್ ಕಾನ್ಫಿಗರೇಷನನ್ನು ಡಿಫಾಲ್ಟ್ ಸೆಟ್ಟಿಂಗಿಗೆ ಹಾಕಿ ಮತ್ತೆ ರೀಟೆಸ್ಟ್ ಮಾಡಬೇಕು. ಕ್ಲೌಡ್ ಇಂಟಿಗ್ರೇಷನ್ ಪ್ರಾಬ್ಲಮ್ಸ್. ಸೊ ಎನ್ಶೂರ್ ಕ್ಲೌಡ್ API ಅಪ್ಲಿಕೇಶನ್ ಪೆರಿಫೆರಲ್ ಇಂಟರ್ಫೇಸ್ ಆರ್ ಕರೆಕ್ಟ್ಲಿ ಸೆಟಪ್ ಫಾರ್ ಡೇಟಾ ಅಪ್ಲೋಡ್. ಕರೆಕ್ಟಾಗಿ ಸೆಟಪ್ ಆಗಿದೆಯಾ ಇಲ್ವಾ ಕ್ಲೌಡ್ API ಅನ್ನೋದನ್ನು ಚೆಕ್ ಮಾಡಬೇಕು. ಮತ್ತು ಅಡ್ರೆಸ್ ಡಿಲೇಸ್ ಇನ್ ಡೇಟಾ ಟ್ರಾನ್ಸ್ಮಿಷನ್ ಬೈ ಆಪ್ಟಿಮೈಸಿಂಗ್ ನೆಟ್ವರ್ಕ್ ಕಾನ್ಫಿಗರೇಷನ್. ಸೊ ಇದು ಮಾನಿಟರ್ ದ ಲೇಟೆನ್ಸಿ. ಲೇಟೆನ್ಸಿ ಅಂದರೆ ಡಿಲೇ ಆಗ್ತಾ ಇದೆಯಾ ಇಲ್ಲ ಅಂತ ಅದನ್ನು ಚೆಕ್ ಮಾಡಬೇಕು. ನೆಕ್ಸ್ಟು ಯೂಸ್ ಬ್ಯಾಕಪ್ ಕಾಂಪೊನೆಂಟ್ಸ್ ಟು ಟೆಸ್ಟ್ ಆ್ಯಂಡ್ ಐಸೋಲೇಟ್ ದ ಫಾಲ್ಟಿ ಹಾರ್ಡ್ವೇರ್. ಏನಾದರೂ ಹಾರ್ಡ್ವೇರ್ ಫಾಲ್ಟ್ ಆಗಿದ್ದರೆ ಅದನ್ನು ನಾವು ಟೆಸ್ಟ್ ಮಾಡಿ ಅದನ್ನು ರಿಮೂವ್ ಮಾಡಿ ಬೇರೆದನ್ನು ಹಾಕಬೇಕು. ಸೊ ಈ ಥರ ಮಾಡೋದ್ರಿಂದ ನಮಗೆ ಟೆಸ್ಟ್ ಕಾಂಪೊನೆಂಟ್ಸ್ ಏನು ಬೇಕಾಗುತ್ತೆ ಈ ಸಿಸ್ಟಮ್ ಡಿಸೈನ್ ಮಾಡಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಆಗುತ್ತೆ. ಮತ್ತು ಅದನ್ನು ಹೇಗೆ ಟೆಸ್ಟ್, ಯಾವ್ಯಾವ ಮೆಥಡಿಂದ ಟೆಸ್ಟ್ ಮಾಡ್ಬೋದು, ಯಾವ್ಯಾವ ಮೆಥಡಿಂದ ಟ್ರಬಲ್ ಶೂಟ್ ಮಾಡ್ಬೋದು ಅದನ್ನು ಈ ಸ್ಮಾರ್ಟ್ ಅಸೆಟ್ ಟ್ರ್ಯಾಕಿಂಗ್ ಸಿಸ್ಟಮಲ್ಲಿ ಬರೆದ್ರೆ ದಿಸ್ ವಿಲ್ ಬಿಕಮ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 172. ಸೊ ಇನ್ನೂ ನಿಮ್ಮ ಟೀಚರ್ಸ್ ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳಿದರೆ ಇದ್ರ ಜೊತೆಗೆ ಇನ್ನೂ ಪಾಯಿಂಟ್ಸನ್ನು ನೀವು ಆ್ಯಡ್ ಮಾಡಿ ಬರೀರಿ. ದಿಸ್ ವಿಲ್ ಬಿ ಫಾರ್ 10 ಮಾರ್ಕ್ ಕ್ವಶನ್.